ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾಂ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 698ನೇ ಶ್ರೀನಾಮ ಸರ್ವಾರ್ಥದಾತ್ರಿ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು. ಈಗ ಶ್ರೀಮಾತೆಯ 699ನೇ ಶ್ರೀನಾಮ ಸಾವಿತ್ರಿ. ಆತ್ಮೀಯರೇ, ಈ ಶ್ರೀನಾಮವು ಅತ್ಯಂತ ಮಹಿಮಾನ್ವಿತವಾಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು, ಮಂತ್ರ ಸ್ವರೂಪವಾಗಿರುವಂಥದ್ದು. ಹೀಗಾಗಿ ಶ್ರೀ ಸಾವಿತ್ರಿಯೈ ನಮಃ ಅನ್ನತಕ್ಕಂಥದ್ದೇ ಮಹಾಮಂತ್ರವಾಗಿ ನಮ್ಮನ್ನು ಅನುಗ್ರಹಿಸುವಂಥದ್ದು ಅಂತ. ಈ ನಾಮಕ್ಕೆ ಅನೇಕ ಶಾಸ್ತ್ರೀಯವಾದಂತಹ ಅರ್ಥಗಳನ್ನು ಹೇಳಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ. ಸವಿತಾ ಅನ್ನುವ ಶಬ್ದದಿಂದ ಸಾವಿತ್ರಿ ಅನ್ನುವಂಥ ನಾಮ ಬಂದಿದೆ ಅಂತ. ಈ ಸವಿತಾ ಅನ್ನುವಂಥದ್ದು ಸೂರ್ಯನಿಗೆ ಹೇಳುವಂಥ ಹೆಸರು ಅಂತ. ತತ್ಸವಿತುಹು ಅಂತ ಮಂತ್ರದಲ್ಲಿ ನಾವು ನೋಡ್ತೇವೆ. ಹಾಗೆ ಸವನ, ಪ್ರಸವನ ಅಂತ ಕೇಳಿದ್ದೇವೆ. ಇದೆಲ್ಲ ಸಾವಿತ್ರಿ ನಾಮಕ್ಕೆ ಮೂಲವಾಗಿರುವಂಥ ಚಿಂತನೆ ಅಂತ ಹೇಳ್ತಾ, ಇನ್ನು ಅನೇಕ ಅರ್ಥಗಳನ್ನು ಹೇಳುವುದರಿಂದ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದನೆಯ ಅರ್ಥ, ಇಲ್ಲಿ ಸವನ ಅಂತಂದರೆ ಸೃಷ್ಟಿ ಅಂತ. ಹಾಗಾಗಿ ಸಾವಿತ್ರಿ ಅಂತಂದರೆ ಸೃಷ್ಟಿಯಾದಿಗಳಿಗೆ ಕಾರಣಲಾದವಳು ಅಂತ. ಕೇವಲ ಸೃಷ್ಟಿ ಅಂತ ನಿಲ್ಲಿಸಲಿಲ್ಲ, ಸೃಷ್ಟಿಯಾದಿಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಈ ಆದಿ ಅಂದರೆ ಯಾವುದು? ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ ಅನ್ನುವಂಥ ಪಂಚಕೃತ್ಯವನ್ನು ಮಾಡುವಂಥವಳು ಆ ಸಾವಿತ್ರಿ ಸ್ವರೂಪಳಾದ ಜಗನ್ಮಾತೆ ಅಂತ. ಎರಡನೆಯ ಅರ್ಥದಲ್ಲಿ ಬುದ್ಧಿ ಕರ್ಮಾಣಿ ಅಸ್ಮಾಕಂ ಯಃ ಪ್ರೇರಯತು ತಸ್ಯತು ದೇವಸ್ಯ ಸವಿತುಃ ಖ್ಯಾತಂ ಅಂತ ಹೇಳುತ್ತಾರೆ. ಅಂದರೆ ಸಕಲ ಜಗತ್ತನ್ನು ಪ್ರೇರೇಪಿಸುವವಳು ಚೋದಯತ್ರೀಂ ಅಂತ ಅಮ್ಮನನ್ನು ಹೇಳ್ತಾರೆ. ನೋಡಿ, ಸಾಯಣಾಚಾರ್ಯರು ವೇದಗಳಿಗೆ ಭಾಷ್ಯವನ್ನು ಬರೀತಾ ಸೂರ್ಯನಿಗೆ ಒಂದು ದಿನದಲ್ಲಿ ಎಷ್ಟು ಹೆಸರುಗಳನ್ನು ಹೇಳಬಹುದು, ಆಯಾ ಸಂದರ್ಭಕ್ಕೆ ಕಾಲಕ್ಕೆ ತಕ್ಕಂತೆ ಸೂರ್ಯನ ಹೆಸರುಗಳು ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ ಅದು ನಿರ್ಣಯ ಮಾಡಿ ಹೇಳಿದೆ ಶಾಸ್ತ್ರ ಅಂತ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಸೂರ್ಯೋದಯದ ಮುನ್ನ ಉಷಕ್ಕಾಲ ಅಂತ ಹೇಳ್ತೇವಲ್ಲ, ಆ ಕಾಲಕ್ಕೆ ಸೂರ್ಯನಿಗೆ ಸವಿತಾ ಅನ್ನುವ ಹೆಸರು ಅಂತ. ಹೀಗಾಗಿ ಯಾವಾತನೂ ಸೂರ್ಯೋದಯದ ಮುನ್ನ ಎದ್ದು ಪೂರ್ವ ದಿಕ್ಕಿಗೆ ಅಭಿಮುಖನಾಗಿ ನಿಂತು ಪ್ರಾರ್ಥನೆಯನ್ನು ಮಾಡಿ, ನಮಸ್ಕಾರವನ್ನು ಮಾಡಿ, ಜಪತಪಾದಿಗಳನ್ನು ಮಾಡಿದರೆ ಅವರ ಬುದ್ಧಿ ಪ್ರಚೋದನೆಯಾಗತ್ತೆ, ಆರೋಗ್ಯ ವರ್ಧನೆಯಾಗತ್ತೆ ಅಂತ. ಹೀಗೆ ಇದನ್ನು ಅನುಗ್ರಹಿಸುವವಳು ಸೂರ್ಯಾಂತರ್ಗತಳಾದ ಪರಬ್ರಹ್ಮಸ್ವರೂಪಳಾದಂಥ ಸಾವಿತ್ರಿ ಅಂತ ಹೇಳಿ, ಅವಳು ನಮ್ಮ ಬುದ್ಧಿಯನ್ನು ಉತ್ತಮವಾದಂತಹ ಶುಭಕರವಾದ ಚಿಂತನೆಗೆ ಪ್ರೇರೇಪಣೆ ಮಾಡ್ತಾಳೆ ಅಂತ. ಅದಕ್ಕೆ ಉಪನಿಷತ್ಕಾರರು ಪೂರಕವಾಗಿ ಸನೋ ಬುದ್ಧಿಯ ಶುಭಯ ಸಂಯುನತ್ತು ಅಂತ ಹೇಳುತ್ತಾರೆ. ಮೂರನೇ ಅರ್ಥವನ್ನು ಹೇಳುವುದಾದರೆ, ಸವಿತಾ ಸರ್ವಭೂತಾನಾಂ ಸರ್ವಭಾವಾನ್ ಪ್ರಸೂಯತೆ ಸವಿತಾತ್ ಪಾವನಾಚ್ಚೈವ ಸವಿತಾತೇನ ಚೋಚ್ಯತೆ. ಸಕಲ ಭೂತಗಳಿಗೂ ಸಹ ಅದರ ಅಸ್ತಿತ್ವವನ್ನು ಮತ್ತು ಅವುಗಳ ಪಾವನವನ್ನು ಮಾಡುವ ಮಹಾಶಕ್ತಿಯನ್ನು ಸವಿತಾ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಮಗೆ ಕೆಲವು ಸಂದರ್ಭಗಳಲ್ಲಿ ಸ್ನಾನ ಮಾಡಲಿಕ್ಕೆ ಅವಕಾಶವಾಗುವುದಿಲ್ಲ. ಅದಕ್ಕೆ ಅನೇಕ ಕಾರಣಗಳು ಇರಬಹುದು ಅಂತ. ಒಂದು, ಶರೀರಕ್ಕೆ ರೋಗ ಬಂದು ಬಾಧೆಯಿಂದ ನರಳುತ್ತಾ ಇದ್ದರೆ ಸ್ನಾನ ಮಾಡಲಿಕ್ಕಾಗೋದಿಲ್ಲ, ಅಥವಾ ಪರಸ್ಥಳದಲ್ಲಿ ಇರ್ತೇವೆ, ಸ್ನಾನಕ್ಕೆ ಅವಕಾಶ ಆಗೋದಿಲ್ಲ, ಅಥವಾ ಪ್ರಯಾಣದಲ್ಲಿರ್ತೇವೆ, ಆಗಲೂ ಅವಕಾಶ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಸವಿತಾ ಅನ್ನುವಂತಹ ಸೂರ್ಯನ ಕಿರಣಗಳಿಗೆ ನಾವು ನಮ್ಮ ಮೈಯನ್ನು ಒಡ್ಡಿದರೆ ಅದು ನಮ್ಮನ್ನು ಪುನೀತನನ್ನಾಗಿ ಮಾಡುತ್ತೆ ಅಂತ. ಆ ಸಂದರ್ಭದಲ್ಲಿ ಆ ಸೂರ್ಯನ ಕಿರಣಗಳು ಮೈಯನ್ನು ಸ್ನಾನ ಮಾಡಿಸುವಾಗ ಬಲಗಿವಿಯನ್ನು ಮುಟ್ಟು ಗಂಗೆಯ ಧ್ಯಾನವನ್ನು ಮಾಡಿದರೆ ಅವನು ಅತ್ಯಂತ ಶುದ್ಧನಾಗ್ತಾನೆ, ಪರಿಶುದ್ಧನಾಗ್ತಾನೆ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ ಅಂತ. ನಾಲ್ಕನೇ ಅರ್ಥದಲ್ಲಿ ಅಗ್ನೌ ಪ್ರಾಸ್ತಾಹುತ ಸಮ್ಯಕ್ ಆದಿತ್ಯಂ ಉಪತಿಷ್ಠತೆ
ಆದಿತ್ಯ ಜಾಯತೆ ವೃಷ್ಟಿ ವೃಷ್ಟೇರನ್ನಂ ತಥಾ ಪ್ರಜಾಹ ಅಂತ. ಅಂದರೆ ಸಾವಿತ್ರಿ ಅನ್ನುವಂತಹ ನಾಮ ಅದು ಸವನ ಅನ್ನುವಂಥ ಮೂಲದಿಂದ ಬಂದದ್ದರಿಂದ ಅದು ಯಜ್ಞಸ್ವರೂಪಿಣಿ ಅನ್ನುವ ಅರ್ಥದಲ್ಲಿ ಇದನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ನಾವು ಮಾಡುವಂಥ ಯಜ್ಞದ ಪ್ರಕ್ರಿಯೆಯಲ್ಲಿ ಅಗ್ನಿಯನ್ನು ಮಂತ್ರಪೂತವಾಗಿ ಸ್ಥಾಪನೆ ಮಾಡುತ್ತೇವೆ. ಅಂದರೆ ಆ ಸೂರ್ಯನಲ್ಲಿ ಹೋಗಿ ಯಜ್ಞ ಮಾಡಲಿಕ್ಕೆ ನಮಗೆ ಯಾರಿಗೂ ಸಾಧ್ಯವಿಲ್ಲ. ಹಾಗಾಗಿ ಅವನ ಒಂದು ಅಂಶ ಅಗ್ನಿಯನ್ನೇ ಯಜ್ಞಕುಂಡದಲ್ಲಿ ಮಂತ್ರಪೂತವಾಗಿ ಭಾವಿಸಿ ಸ್ಥಾಪನೆ ಮಾಡಿ ಅಜ್ಯಾದಿಗಳನ್ನು ಹವಿಪ್ರದಾನವನ್ನು ಮಾಡಿದಾಗ ಅದು ಸೂರ್ಯಮಂಡಲವನ್ನು ಸೇರಿ ಅಲ್ಲಿಂದ ಯಾವ ಯಾವ ದೇವತೆಗಳನ್ನು ಕುರಿತು ನಾವು ಹವಿಪ್ರದಾನ ಮಾಡ್ತೇವೆಯೋ ಆಯಾ ದೇವತೆಗಳಿಗೆ ಹಂಚುವಂಥದ್ದು, ಆಮೇಲೆ ಅದಕ್ಕೆ ತಕ್ಕಂತೆ ಫಲವನ್ನು ಕೊಡತಕ್ಕಂಥದ್ದು, ಕಾಲ ಕಾಲಕ್ಕೆ ಮಳೆ ಬೆಳೆ ಸಂತಾನಾದಿ ಅನೇಕ ವಿಧವಾದ ಸುಖದಿಂದ ಬದುಕುವಂಥ ಅನುಗ್ರಹವನ್ನು ಮಾಡುವಂಥವರು ಯಾರಪ್ಪ ಅಂದರೆ ಸೂರ್ಯನ ರೂಪದಲ್ಲಿರಬಹುದಾದ ಸಾವಿತ್ರಿ ಅಥವಾ ಸೂರ್ಯಾಂತರ್ಗತಳಾಗಿರಬಹುದಾದಂಥ ಪರಬ್ರಹ್ಮಸ್ವರೂಪಳಾದ ಸಾವಿತ್ರಿ. ಹೀಗಾಗಿ ಯಜ್ಞಸ್ವರೂಪಿಣಿ ಅನ್ನುವ ಅರ್ಥವನ್ನು ಇಲ್ಲಿ ಶಾಸ್ತ್ರಕಾರರು ಅಮ್ಮನಿಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಏಷ ಏವಾಗ್ನಿಹೋತ್ರಂಚ ಫಲಂ ಚೈವಾಗ್ನಿಹೋತ್ರಿಣಾಂ ವೇದಾಶ್ಚ ಕ್ರತವಶ್ಚೈವ ಕ್ರತೂನಾಂ ಫಲಮೇವಚ ಅಂತ ಆದಿತ್ಯ ಹೃದಯದಲ್ಲಿ ಸವನ ಅಂತ ಹೇಳುವಂಥ ಯಜ್ಞವೂ ಅವನೇ, ಆ ಸವನದ ಫಲವೂ ಅವನೇ. ಹೀಗಾಗಿ ಸಾವಿತ್ರಿ ಅಂತಂದರೆ ಯಜ್ಞಸ್ವರೂಪಿಣಿ. ಆದ್ದರಿಂದ ಅನ್ನದ ಅನ್ನುವ ನಾಮದಿಂದ ಪ್ರಾರಂಭ ಮಾಡಿ ಈ ಸಾವಿತ್ರಿ ಎಂಬ ನಾಮದವರೆಗೆ ಸಾವಿತ್ರಿ ವಿದ್ಯೆ ಅಂತ ಹೇಳಿರುವುದು ಇದೇ ಕಾರಣಕ್ಕೆ ಅಂತ ಹಿರಿಯರು ಹೇಳ್ತಾರೆ. ಇನ್ನು 5ನೇ ಅರ್ಥದಲ್ಲಿ ಸಾವಿತ್ರಿ ಅಂತಂದರೆ ತ್ರಿದಶೈರರ್ಚಿತಾದೇವಿ ವೇದಯೋಗೇಶು ಪೂಜಿತ ಭಾವಶುದ್ಧ ಸ್ವರೂಪಾಚ ಸಾವಿತ್ರಿ ತೇನ ಸಾ ಸ್ಮೃತ ಅಂತ ಹೇಳ್ತಾರೆ. ಸವನ ಅಂತಂದರೆ ಯಜ್ಞ ಅಂತ ನೋಡಿದ್ವಿ, ಯಜ್ ಪೂಜಾಯಾಮ್ ಅನ್ನುವ ಧಾತುವಿನಂತ ಹೇಳ್ತಾರೆ. ಅಂದರೆ ಪೂಜಿಸುವುದು ಅರ್ಚಿಸುವುದು ಅನ್ನುವ ಅರ್ಥದ ಹಿನ್ನೆಲೆಯಲ್ಲಿ ಹೇಳುವಂಥದ್ದು ಅಂತ. ಹೀಗಾಗಿ ತ್ರಿಲೋಕಗಳಲ್ಲಿಯೂ ಕೂಡ ಯಾರೆಲ್ಲ ಈ ಸಾವಿತ್ರಿಯನ್ನು ಅರ್ಚಿಸುತ್ತಾರೋ, ವಂದಿಸುತ್ತಾರೋ, ಜಪಿಸುತ್ತಾರೋ, ಯೋಗಗಳಿಂದ ಯಾಗಗಳಿಂದ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಈ ಸಾವಿತ್ರಿ ದೇವಿಯು ಭಾವಶುದ್ಧಿಯನ್ನು ಕೊಡುತ್ತಾಳೆ. ಅಂದರೆ ಅರ್ಥ, ಅನೇಕ ಜನ್ಮಗಳ ಕರ್ಮವಾಸನೆ ಈ ಚಿತ್ತಕ್ಕೆ ಅಂಟಿಕೊಂಡಿರುತ್ತೆ. ಅಂತಹ ಜನ್ಮಾಂತರಗಳ ವಾಸನೆಯನ್ನು ಕಳೆದು ನಮ್ಮ ಚಿತ್ತವನ್ನು ಶುದ್ಧ ಮಾಡಿ ಸಂಸ್ಕರಿಸಿ ಉತ್ತಮವಾದ ದೈವೀ ಚಿಂತನೆಯನ್ನು ಪ್ರೇರೇಪಣೆ ಮಾಡ್ತಾಳೆ, ಪ್ರಚೋದನೆ ಮಾಡ್ತಾಳೆ. ಹೀಗಾಗಿ ಆ ಜಗನ್ಮಾತೆಯನ್ನು ಸಾವಿತ್ರಿ ಭಾವಶುದ್ಧ ಸ್ವರೂಪಳು ಅಂತ ಹೇಳ್ತಾರೆ. 6ನೇ ಅರ್ಥದಲ್ಲಿ ಹೇಳ್ತಾರೆ, ಶ್ರವಣಂ ಸ್ಯಂದನಾರ್ಥೇ ಚ ಧಾತುರೇಶ ನಿಪಾತ್ಯತೆ ಶ್ರವಣೆ ತೈಜಸೋತ್ಪತ್ತಿ ಸಾವಿತ್ರಿ ತೇನ ಕಥ್ಯತೆ ಅಂತ. ಇಲ್ಲಿ ಶ್ರವಣ ಅಂತಂದರೆ ಜಾರುವುದು ಅಂತ. ಏನು ಜಾರುತ್ತೆ ಅಂತಂದರೆ ಸೂರ್ಯಮಂಡಲದಿಂದ ಹೋತಪ್ರೋತವಾಗಿ ಅವನ ತೇಜಸ್ಸು ಪ್ರಾಣಶಕ್ತಿ ಭೂಮಿಗೆ ನಿರಂತರವಾಗಿ ಸಾಗುತ್ತಾ ಜಾರುತ್ತಾ ಬರ್ತಾ ಇದೆ ಅಂತ. ಇದರಿಂದ ಅನೇಕ ವಿಧವಾದ ಸೃಷ್ಟಿಯೇ ಕಾರಣವಾಗುತ್ತೆ ಅಂತ. ಹೀಗೆ ಸೂರ್ಯಮಂಡಲಾಂತರ್ಗತಳಾಗಿ ಇದ್ದುಕೊಂಡು ಈ ಜಗತ್ತಿಗೆ ಸೂರ್ಯನ ಕಿರಣವನ್ನು ಶಾಖವನ್ನು ನೀಡಿ ಅನೇಕ ವಿಧವಾದ ಸೃಷ್ಟಿಗೆ ಕಾರಣಳಾಗಿದ್ದಾಳೆ ಚೈತನ್ಯ ಸ್ವರೂಪಳಾದ ಪ್ರಕಾಶರೂಪಳಾದ ಸಾವಿತ್ರಿ ಅನ್ನತಕ್ಕಂಥದ್ದು 6ನೇ ಅರ್ಥ. ಇನ್ನು 7ನೇ ಅರ್ಥದಲ್ಲಿ ಪ್ರಜಾನಾಂಚ ಪ್ರಸವನಾತ್ ಸವಿತೇತಿ ನಿಗತ್ಯತೆ ಅಂತ ಹೇಳ್ತಾರೆ. ಇದು ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಹೇಳುವಂಥ ಮಾತು ಅಂತ. ಸಕಲ ಪ್ರಾಣಿಗಳನ್ನು ಪರಬ್ರಹ್ಮನು ಪ್ರಸವಿಸುತ್ತಾನೆ ಅಥವಾ ಸೃಷ್ಟಿಸುತ್ತಾನೆ, ಆದ್ದರಿಂದ ಅವನನ್ನು ಸವಿತಾ ಅಂತ ಕರೀತಾರೆ. ಅಂತಹ ಸವಿತಾ ಎಂಬ ಪರಬ್ರಹ್ಮನ ಮಹಿಷಿಯವಳು ಸಾವಿತ್ರಿ ಅನ್ನುವಂಥದ್ದು. 8ನೇ ಅರ್ಥದಲ್ಲಿ ಲೋಕವನ್ನೆಲ್ಲ ಬೆಳಗಿ ಪ್ರಕಾಶಮಾನವನ್ನಾಗಿ ಮಾಡಬಹುದಾದ ಶಕ್ತಿಯು ಆ ಸೂರ್ಯನಿಗೆ ಎಲ್ಲಿಂದ ಬಂತು ಅನ್ನುವ ಪ್ರಶ್ನೆಗೆ ಸವಿತೃ ಪ್ರಕಾಶಕರಣಾತ್ ಸಾವಿತ್ರೀತ್ಯಭಿಧಾ ಭವೇತ್
ಜಗತ ಪ್ರಸವಿತ್ರೀತಿ ಹೇತುನಾನೇನ ವಾಪಿಚ ಅಂತ ಹೇಳಿ ಆ ಆದಿತ್ಯ ಮಂಡಲದಲ್ಲಿ ಇದ್ದುಕೊಂಡು ಸಾವಿತ್ರಿಯು ಈ ಪ್ರಕಾಶವನ್ನು, ಈ ತಾಪವನ್ನು, ಈ ತೇಜಸ್ಸನ್ನು, ಈ ಅಖಂಡವಾಗಿರಬಹುದಾದಂಥ ಕಾಂತಿಯನ್ನು ಪ್ರಸವಿಸುತ್ತಿದ್ದಾಳೆ ಅಂತ. ಇನ್ನು 9ನೇ ಅರ್ಥದಲ್ಲಿ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಈ ಚಿಂತನೆಯನ್ನು ಹೇಳಿದ್ದಾರೆ. ಸವಿತ್ರ ಪ್ರಸವೇನ ಜುಷೇತ ಬ್ರಹ್ಮಪೂರ್ವ್ಯಂ ತತ್ರ ಯೋನಿಂ ಕೃಣವಸೆ ನಹಿತೆ ಪೂರ್ತಮಕ್ಷಿಪತ್ ಅಂತ ಹೇಳುತ್ತೆ. ಯಾರನ್ನ ಪಡೆದ ಮೇಲೆ ಅಜ್ಞಾನದ ಮೂಲವೇ ನಾಶವಾಗಿ ಹೋಗುತ್ತೋ, ಪೂರ್ವ ಕರ್ಮಗಳಿಂದ ಬಾಧಿತನಾಗುವುದಿಲ್ಲವೋ ಅಂತಹ ಸನಾತನವಾದ ಪರಬ್ರಹ್ಮವನ್ನು ಸವಿತೃವಿನ ಮೂಲಕ ಸಾವಿತ್ರಿಯನ್ನು ಆರಾಧಿಸಬೇಕು ಅಂತ ಹೇಳುವಂಥದ್ದು ಅಂತ. ಹೀಗಾಗಿ ಅಜ್ಞಾನ ನಾಶಗಳು ಅನ್ನುವಂಥ ಚಿಂತನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ. ಅಂದರೆ ಜನ್ಮಾಂತರಗಳ ವಾಸನೆಯ ಬಲವಾದ ಅಜ್ಞಾನದ ಮೂಲವನ್ನೇ ನಾಶ ಮಾಡುವಂಥವಳು ಸಾವಿತ್ರಿ ಅಂತ. ಇನ್ನು 10ನೇ ಅರ್ಥದಲ್ಲಿ ಜಗತಃ ಪ್ರಸವಿತ್ರಿ ಸಾವಿತ್ರಿ ಅಂತ ಹೇಳ್ತಾರೆ. ಜಗನ್ಮಾತೆಯು ಈ ಇಡೀ ಜಗತ್ತನ್ನು ಹೆರುವವಳು, ಅಥವಾ ಈ ಜಗತ್ತನ್ನು ಕಾಣದೇ ಇರುವ ಸ್ಥಿತಿಯಿಂದ ಕಾಣುವ ಸ್ಥಿತಿಗೆ ತಂದವಳು ಅಂತ. ಅದೇ ಪ್ರಸವಿಸುವುದು ಅನ್ನುವುದರ ಮೂಲ ಅರ್ಥ ಅಂತ. ಹೀಗಾಗಿ ಅಮ್ಮ ಸಾವಿತ್ರಿಯೂ ಅಂತ ಅಂದರೆ ಜಗತ್ತನ್ನು ಹೆತ್ತವಳು ಅಂತ ಅರ್ಥ. ಹೀಗೆ ಅನೇಕ ಅರ್ಥಗಳನ್ನು ಸಾವಿತ್ರಿ ಎಂಬ ಶ್ರೀನಾಮಕ್ಕೆ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಇನ್ನು ಈ ಸಾವಿತ್ರಿ ಸ್ವರೂಪಳಾದಂತಹ ಅಂದರೆ ಸೂರ್ಯಾಂತರ್ಗತಳಾಗಿ ಇದ್ದುಕೊಂಡು ಆ ಪರಬ್ರಹ್ಮ ಮಹಿಷಿಯಾದಂತಹ ಸಾವಿತ್ರಿಯನ್ನು ಯಾರೆಲ್ಲ ಸ್ಮರಣೆ ಮಾಡಿ, ಜಪ ಮಾಡಿ, ಧ್ಯಾನ ಮಾಡಿ, ಪೂಜೆ ಮಾಡಿ ಏನನ್ನು ಹೊಂದಿದ್ದಾರೆ ಎನ್ನುವುದು ಪುರಾಣದಲ್ಲಿ ಅನೇಕ ಕಡೆ ಹೇಳಿದ್ದಾರೆ. ಶ್ರೀರಾಮನೂ ಸಹ ಯುದ್ಧರಂಗದಲ್ಲಿ ಅಗಸ್ತ್ಯರು ಕೊಟ್ಟಂತಹ ಆದಿತ್ಯ ಹೃದಯವನ್ನು ಸ್ಮರಿಸಿದ ಅಂತಂದರೆ ಸೂರ್ಯಮಂಡಲಾಂತರ್ಗತಳಾದಂಥ ಸಾವಿತ್ರಿಯನ್ನು ಸ್ಮರಿಸಿದ ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. ಇನ್ನು ಧರ್ಮರಾಜ ಧೌಮ್ಯರು ಕೊಟ್ಟಂತಹ ಮಹಾಮಂತ್ರವನ್ನು ಧ್ಯಾನ ಮಾಡುತ್ತಾ ಕುಳಿತಾಗ ತ್ವಂ ಭಾನೋ ಜಗಚ್ಚಕ್ಷುಸ್ತ್ವಂ ಆತ್ಮ ಸರ್ವದೇಹಿನಾಂ ಅಂತ ಪ್ರಾರ್ಥನೆ ಮಾಡ್ತಾ ಕೂತಾಗ ಸೂರ್ಯನು ಬಂದು ಆ ಅಕ್ಷಯ ಪಾತ್ರೆಯನ್ನು ಕೊಟ್ಟು ಅವನ ಪರಿವಾರದವರೆಗೆ ಅನ್ನದ ಕೊರತೆಯನ್ನು ನೀಗುವಂತೆ ಮಾಡಿದ. ಅಂದರೆ ಇದಕ್ಕೆ ಕಾರಣ ಅನುಗ್ರಹ ಮಾಡಿದವಳು ಸಾವಿತ್ರಿ ಅನ್ನುವಂಥ ಸವಿತಾ. ಇನ್ನು ಕೃಷ್ಣಪುತ್ರನಾದಂತಹ ಸಾಂಬ ಕುಷ್ಠರೋಗದಿಂದ ಬಳಲಿದಾಗ ಆ ಸಾವಿತ್ರಿಯನ್ನು ಪ್ರಾರ್ಥನೆ ಮಾಡಿದಾಗ ಅದು ತುಂಬ ಸುಂದರವಾದಂತಹ ಪ್ರಾರ್ಥನೆ. ತ್ವಮ್ಮಾತ ನೋಡಿ, ಮೊದಲೇ ತ್ವಮ್ಮಾತ ಅಂತ ಹೇಳ್ತಾ ಇದ್ದಾನಾತ. ತ್ವಂ ಶರಣಂ ತ್ವಂ ಧಾತ ತ್ವಂ ಧನಃ ತ್ವಂ ಆಚಾರ್ಯ ತ್ವಂ ತ್ರಾತ ತ್ವಂ ಹರ್ತ ವಿಪದಾಮರ್ಕ ಪ್ರಸೀದ ಮಮ ಭಾನೋ ಅಂತ ಹೇಳಿ ಆತ ಅನೇಕ ವಿಧದಲ್ಲಿ ಸ್ತೋತ್ರವನ್ನು ಮಾಡ್ತಾನೆ. ಅಂತಹ ಆ ಸಾಂಬನಿಗೆ ಕುಷ್ಠರೋಗವು ನಿವಾರಣೆಯಾಯಿತು ಅಂತ. ಸತ್ರಾಜಿತುವು ಸೂರ್ಯನನ್ನು ಪ್ರಾರ್ಥನೆ ಮಾಡಿದಾಗ ಅವನಿಗೆ ಸ್ಯಮಂತಕಮಣಿಯನ್ನು ಕೊಡ್ತಾನೆ. ಅದು ದಿನಕ್ಕೆ ಇಷ್ಟು ಅಂತ ಹೇರಳವಾದಂಥ ಧನಕನಕವನ್ನು ಕೊಡುವಂಥದ್ದು ಅಂತ. ಯಾಜ್ಞವಲ್ಕ ಮಹರ್ಷಿಗಳಿಗಾದರೂ ಹೊಸದಾಗಿ ಶುಕ್ಲ ಯಜುರ್ವೇದವನ್ನು ಕೊಟ್ಟು ಅನುಗ್ರಹಿಸಿರುವಂಥದ್ದು. ಹನುಮಂತನು ಸೂರ್ಯನ ಶಿಷ್ಯನಾಗಿ ಆ ಸೂರ್ಯಮಂಡಲಾಂತರ್ಗತಳಾದಂತಹ ಜ್ಞಾನಸ್ವರೂಪಳಾದ ಗಾಯತ್ರಿ ಸ್ವರೂಪಳಾದ ಸಾವಿತ್ರಿಯ ಅನುಗ್ರಹದಿಂದ ಹನುಮಂತನು ಮಹಾಪಂಡಿತನಾದ ಅಂತ. ಇನ್ನು ಪುರಾಣದ ಪ್ರಕಾರ ಅಶ್ವಪತಿ ಮಹಾರಾಜ ಅವನು ಈ ಸೂರ್ಯಮಂಡಲಾಂತರ್ಗತಳಾದಂಥ ಸಾವಿತ್ರಿಯನ್ನು ಉಪಾಸನೆ ಮಾಡಿ ಒಬ್ಬ ಮಗಳನ್ನು ಪಡೆದ. ಆ ಜಗನ್ಮಾತೆಯ ಅಂಶದಿಂದ ಅವತರಿಸಿ ಬಂದವಳನ್ನು ಸಾವಿತ್ರಿ ಅನ್ನುವ ಹೆಸರಿನಿಂದಲೇ ಕರೆದು ಸತ್ಯವಾನ ಎಂಬತಕ್ಕಂಥ ಮಹಾಶಯನ ಪತ್ನಿಯಾಗಿ ಮಹಾಖ್ಯಾತಿಯಾದಳು. ಆ ಪತಿಯ ಪ್ರಾಣವನ್ನೇ ಮರಳಿ ತಂದಳು ಅನ್ನುವಂಥದ್ದನ್ನೆಲ್ಲ ನಾವು ಪುರಾಣಗಳಲ್ಲಿ ಕೇಳಿದ್ದೇವೆ. ಹೀಗೆ ನಮಗೆ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರಬಹುದಾದಂತಹ ಸೂರ್ಯನಲ್ಲಿ ಸ್ಥಿತಳಾಗಿ ಆ ಸಾವಿತ್ರಿ ಸ್ವರೂಪಳಾದ ಶ್ರೀಲಲಿತೆಯನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ಅವರು ಬಯಸಿದ್ದನ್ನು ಮನೋಭಿಷ್ಟಗಳನ್ನು ಕೊಟ್ಟು ಅನುಗ್ರಹ ಮಾಡುವವಳು ಸಾವಿತ್ರಿ ರೂಪದಲ್ಲಿರಬಹುದಾದಂಥ ಶ್ರೀಲಲಿತೆ ಅಂತ. 700ನೆಯ ಶ್ರೀನಾಮ ಸಚ್ಚಿದಾನಂದ ರೂಪಿಣಿ ಅಂತ.
ಶ್ರೀಮಾತೆಯು ಸಾಕ್ಷಾತ್ ಪರಬ್ರಹ್ಮಳೆ ಎನ್ನುವುದಕ್ಕೆ ಈಗಾಗಲೇ ನಾವು ಸಾಕಷ್ಟು ಚಿಂತನೆಯನ್ನು ಹಲವು ನಾಮಗಳ ಮೂಲಕ ತಿಳಿದಿದ್ದೇವೆ. ವ್ಯಾಖ್ಯಾನಕಾರರು ಹೇಳುತ್ತಾರೆ, ಸತ್ವಂ ಚಿತ್ವಂ ಆನಂದಶ್ಚ ರೂಪಂ ಅತಏವ ಸಚ್ಚಿದಾನಂದ ರೂಪಿಣಿ ಅಂತ ಹೇಳ್ತಾರೆ. ಅಂದರೆ ಸತ್ಸ್ವರೂಪಳು, ಚಿತ್ ಸ್ವರೂಪಳು, ಆನಂದ ಸ್ವರೂಪಳು ಅಂತ ಹೇಳಿ ಪ್ರತ್ಯೇಕವಾಗಿ ಹೇಳಿ ಒಟ್ಟಾಗಿ ಸಚ್ಚಿದಾನಂದ ಸ್ವರೂಪಳು ಅಂತ. ಹಾಗಾದರೆ ಸತ್ ಅಂದರೆ ಅರ್ಥ ಏನಪ್ಪ ಅಂದರೆ, ಯಾವುದು ಭೂತಕಾಲದಲ್ಲಿಯೂ ಅಂದರೆ ಕಳೆದ ಕಾಲದಲ್ಲಿಯೂ, ವರ್ತಮಾನ ಕಾಲ ಅಂದರೆ ಈಗ ಪ್ರಸ್ತುತ ಈ ಕಾಲದಲ್ಲಿಯೂ, ಹಾಗೆ ಮುಂದೆ ಬರಬಹುದಾದ ಭವಿಷ್ಯ ಕಾಲದಲ್ಲಿಯೂ ಸಹ ಒಂದೇ ರೀತಿಯಾಗಿ ಯಾವುದು ಶಾಶ್ವತವಾಗಿ ಇರುತ್ತೋ ಅದನ್ನು ಸತ್ ಅಂತ ಕರೆಯುವಂಥದ್ದು. ಅಂದರೆ ಬದಲಾವಣೆ ಆಗದೆ ಸದಾಕಾಲ ಇರತಕ್ಕಂಥದ್ದು ಸತ್ ಅಂತ. ಅದಕ್ಕೆ ಶಂಕರ ಭಗವತ್ಪಾದರು ಹೀಗೆ ಹೇಳ್ತಾರೆ, ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನವ್ಯಭಿಚರತಿ ತತ್ಸತ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆಯನ್ನು ಗಮನಿಸಿ. ಚಿನ್ನದ ಗಟ್ಟಿಯಿಂದ ಅನೇಕ ಆಭರಣಗಳನ್ನು ತಯಾರು ಮಾಡುತ್ತಾರೆ. ಚಿನ್ನದ ಆಭರಣವನ್ನು ತಯಾರು ಮಾಡುವ ಮುನ್ನ ಇದ್ದದ್ದು ಚಿನ್ನವೇ, ಚಿನ್ನದ ಆಭರಣವಾದ ಮೇಲೂ ಇರುವುದು ಚಿನ್ನವೇ, ಆ ಆಭರಣ ಕರಗಿಸಿದ ಮೇಲೆ ಉಳಿಯುವುದು ಚಿನ್ನವೇ. ಹೀಗಾಗಿ ಮೂರು ಕಾಲದಲ್ಲಿ ಇರುವಂಥದ್ದು ಚಿನ್ನ ಮಾತ್ರವೇ, ಆಕಾರವಲ್ಲ. ಹಾಗಾಗಿ ಇಲ್ಲಿ ಚಿನ್ನ ಎಂಬ ಪದಾರ್ಥವು ಜಡ. ಹಾಗಾದರೆ ಮೂರು ಕಾಲದಲ್ಲಿ ಇರಬಹುದಾದ ಜಗನ್ಮಾತೆ, ಸತ್ಸ್ವರೂಪಳಾದ ಜಗನ್ಮಾತೆ ಜಡವೋ, ಚಿನ್ನದಂತೆ ಮಣ್ಣಿನಂತೆ ಅನ್ನುವ ಪ್ರಶ್ನೆ ಇಲ್ಲ. ಆಕೆ ಜಡವಲ್ಲ. ಅದಕ್ಕೆ ಮುಂದೆ ಹೇಳ್ತಾರೆ ಚಿತ್ ಸ್ವರೂಪಳು ಅಂತ. ಅಂದರೆ ಜ್ಞಾನ ಸ್ವರೂಪಳು, ಅರಿವಿನ ಸ್ವರೂಪಳು, ಪರಿಪೂರ್ಣ ಚೈತನ್ಯ ಸ್ವರೂಪಳು ಅಂತ. ಯಾವುದೇ ಜಡವಸ್ತುವಿಗೆ ಅರಿವು ಅಂದರೆ ತಿಳಿವು ಇರೋದಿಲ್ಲ, ಜ್ಞಾನ ಇರೋದಿಲ್ಲ ಅಂತ. ಹಾಗಾಗಿ ಅವಳು ಚಿನ್ನದಂತೆಯೋ ಮಣ್ಣಿನಂತೆಯೋ ಜಡವಲ್ಲ, ವಸ್ತುಗಳಂತೆ ಜಡವಲ್ಲ. ಅವಳು ಕೇವಲ ಅರಿವಿನ ಪುಂಜ, ಜ್ಞಾನದ ಆಕಾರ, ಪ್ರಕಾಶಗಳು ಅಂತ. ನೋಡಿ, ಈ ಜ್ಞಾನದಲ್ಲಿ ಎರಡು ಭಾಗ ಅಂತ ಹೇಳ್ತಾರೆ. ಒಂದು ವೃತ್ತಿಜ್ಞಾನ, ಎರಡನೆಯದು ಸ್ವರೂಪ ಜ್ಞಾನ ಅಂತ. ಈ ವೃತ್ತಿಜ್ಞಾನವು ಸ್ವಯಂ ಏನು ಕೆಲಸ ಮಾಡೋದಿಲ್ಲ, ಅದು ಸದಾಕಾಲ ಸ್ವರೂಪ ಜ್ಞಾನವನ್ನೇ ಅವಲಂಬಿಸಿಕೊಂಡಿರುತ್ತೆ ಅಂತ ಹೇಳ್ತಾರೆ. ಒಂದು ಉದಾಹರಣೆಯನ್ನು ಗಮನಿಸಿ. ನದಿಯ ನೀರು ಕಾಲುವೆಗಳ ಮೂಲಕ ಹರಿದು ತೋಟಕ್ಕೋ ಗದ್ದೆಗೋ ಹೋಗಿ ಸೇರುತ್ತೆ. ಮತ್ತು ಆ ಗದ್ದೆ ತೋಟ ಯಾವ ಆಕಾರದಲ್ಲಿರುತ್ತೋ ಆ ಹರಿದು ಹೋದ ಕಾಲುವೆಯ ನೀರು ಅದೇ ಆಕಾರವನ್ನು ಹೊಂದಿಬಿಡುತ್ತೆ, ಹೊಂದು ಹರಿಯುತ್ತೆ ಅಂತ. ಹಾಗೆ ನಮ್ಮಲ್ಲಿ ಸ್ವರೂಪ ಜ್ಞಾನ ಅನ್ನುವಂಥದ್ದು ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಸ್ವರೂಪ ಜ್ಞಾನ ಮೂಲತಃ ಆ ಜ್ಞಾನ ಇದ್ದೇ ಇರುತ್ತೆ. ಆ ಸ್ವರೂಪ ಜ್ಞಾನ ನದಿಯಂತೆ ಅಪಾರವಾದದ್ದು ಅಂತ. ಹೇಗೆ ನದಿಯ ನೀರು ಕಾಲುವೆಯ ಮುಖೇಣ ಹಾದು ಹೋಗಿ ಗದ್ದೆಯನ್ನೋ ತೋಟವನ್ನೋ ಸೇರುತ್ತೋ, ಹಾಗೆ ಸ್ವರೂಪ ಜ್ಞಾನವು ಇಂದ್ರಿಯಗಳು ಎಂಬ ಕಾಲುವೆಯ ಮುಖೇಣ ಹರಿದು ಇಂದ್ರಿಯಾರ್ಥಗಳು ಎನ್ನುವ ಗದ್ದೆಯನ್ನು ಸೇರುತ್ತೆ ಅಂತ. ಅಂದರೆ ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳುವುದು, ಮೂಗಿನಿಂದ ಆಘ್ರಾಣಿಸುವುದು, ನಾಲಿಗೆಯಿಂದ ರುಚಿಯನ್ನು ನೋಡುವುದು, ಚರ್ಮದಿಂದ ಸ್ಪರ್ಶ ಮಾಡುವುದು, ಇದು ವೃತ್ತಿಜ್ಞಾನ. ಈ ಇಂದ್ರಿಯ ಎನ್ನುವ ಕಾಲುವೆಯ ಮುಖೇಣ ಸ್ವರೂಪ ಜ್ಞಾನ ಹರಿದು ವೃತ್ತಿಜ್ಞಾನವನ್ನು ತಿಳಿಯುವಂತೆ ಮಾಡುತ್ತೆ. ಓಹೋ, ನೋಡ್ರಿ ಇದು ಬೆಟ್ಟ ಹೇಗಿದೆ, ನೋಡಿ ಇದು ನದಿಯ ನೀರು ಹೇಗೆ ಹರಿದು ಹೋಗ್ತಾ ಇದೆ ಅಂತ ನೋಡ್ತೇವೆ. ಹಾಗೆ ಯಾವುದಾದ್ರೂ ಗೀತೆಯನ್ನು ಶಬ್ದದಿಂದ ಕೇಳಿದಾಗ ಓಹೋ ಎಷ್ಟು ಚೆನ್ನಾಗಿ ಹಾಡಿದರು ಅಂತ. ಹೀಗೆ ಇಂದ್ರಿಯಗಳ ಜ್ಞಾನವನ್ನು ಪಡೆಯಲಿಕ್ಕೆ ಮೂಲ ಕಾರಣ ನಮ್ಮಲ್ಲಿ ಇರಬಹುದಾದ ಸ್ವರೂಪ ಜ್ಞಾನವೇ. ಹೀಗಾಗಿ ಜಡವಾದ ಹೊರ ವಸ್ತುಗಳಿಂದ ಜ್ಞಾನ ಬರೋದಿಲ್ಲ, ಏಕೆಂದರೆ ಅದೆಲ್ಲವೂ ಜಡವೇ. ನಮ್ಮಲ್ಲಿಯೇ ಇರುವಂತಹ ಸ್ವರೂಪ ಜ್ಞಾನವು ಈ ವೃತ್ತಿಜ್ಞಾನದಲ್ಲಿ ಹರಿದು ಆಯಾ ಇಂದ್ರಿಯಗಳ ಕೆಲಸವನ್ನು ಮಾಡಿಸಿ ಇದು ಇಂತಹ ವಸ್ತು, ಇದು ಇಂತಹ ವ್ಯಕ್ತಿ ಅಂತ ತಿಳಿದುಕೊಳ್ಳುವಂತೆ ಮಾಡುತ್ತೆ. ಹಾಗಾಗಿ ಅಮ್ಮ ಅಂತಹ ಸ್ವರೂಪ ಜ್ಞಾನಳು, ಚಿತ್ ಸ್ವರೂಪಳು,
ಕೇವಲ ಜ್ಞಾನರೂಪಳು ಅಂತ. ಹೇಗೆ ಅಂದರೆ ಸೂರ್ಯನ ಬೆಳಕು ಅಂತಂದಾಗ ಸೂರ್ಯ ಬೇರೆ ಅವನ ಬೆಳಕು ಬೇರೆ ಅಂತ ಇಲ್ಲ. ಸೂರ್ಯನೇ ಬೆಳಕು, ಬೆಳಕೆ ಸೂರ್ಯ ಅನ್ನುವಂತೆ ಅಮ್ಮನ ಸಹಜ ಲಕ್ಷಣ ಏನಪ್ಪ ಅಂದರೆ ಜ್ಞಾನ ಸ್ವರೂಪ, ಚಿತ್ ಸ್ವರೂಪ ಅಂತ. ಇನ್ನು ಮೂರನೆಯದ್ದು ಆನಂದ ಸ್ವರೂಪಳು ಅಮ್ಮ ಅಂತ. ಸತ್ ಚಿತ್ ಆನಂದ. ಮತ್ತೆ ಈ ಆನಂದ ಅನ್ನುವುದರಲ್ಲಿ ಎರಡು ಭಾಗ, ಒಂದು ವಿಷಯಾನಂದ, ಇನ್ನೊಂದು ನಿರ್ವಿಷಯಾನಂದ ಅಂತ. ಇದನ್ನೇ ಜಡಾನಂದ ಹಾಗೂ ಬ್ರಹ್ಮಾನಂದ ಅಂತ ಕರೆಯುವಂಥದ್ದು. ಜಡಾನಂದ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂತಹ ತನ್ಮಾತ್ರೆಗಳ ಮೂಲಕ ಇಂದ್ರಿಯಗಳು ಅನುಭವಿಸುವಂತಹ ಆನಂದ ಜಡಾನಂದ. ವಿಷಯಾನಂದ ಇದರ ಕೊನೆ ಹೇಗಾಗತ್ತಪ್ಪ ಅಂದರೆ ದುಃಖದಲ್ಲೇ ಪರ್ಯವಸಾನವಾಗುತ್ತೆ ಅಂತ. ನಿರ್ವಿಷಯಾನಂದ ಅಂತಂದರೆ ಅಥವಾ ಬ್ರಹ್ಮಾನಂದ ಅಂದರೆ ಇಂದ್ರಿಯಗಳ ಮೂಲಕ ಅನುಭವಿಸುವಂಥದ್ದು ಅಲ್ಲ, ಇಂದ್ರಿಯಾತೀತವಾದ ಅಲೌಕಿಕವಾದ ಪಾರಮಾರ್ಥಿಕವಾದಂಥ ಆನಂದ. ಹಾಗಾದರೆ ಇದು ಸಿಗೋದು ಹೇಗೆ ಅಂತಂದರೆ ನಾವು ಮಲಗಿದಾಗ ಗಾಢ ನಿದ್ರೆ, ಸುಷುಪ್ತಾವಸ್ಥೆ ಅಂತ ಹೇಳ್ತೇವೆ. ಆ ಸುಷುಪ್ತಾವಸ್ಥೆಯಲ್ಲಿ ಅನುಭವಕ್ಕೆ ಬರುತ್ತೆ ಅಂತ. ಆದರೆ ನಿದ್ರೆಯಿಂದ ಎದ್ದ ಮೇಲೆ ಆ ಆನಂದ ಹೇಗಿತ್ತು ಅಂತ ವರ್ಣಿಸಲು ಸಾಧ್ಯವಾಗೋದಿಲ್ಲ. ಯಾರಿಗಾದರೂ ಸರಿ ನಿದ್ರೆಯಲ್ಲಿ ಆನಂದವೇ ಸಿಗುವಂಥದ್ದು, ಸ್ವಪ್ನದಲ್ಲಲ್ಲ, ಗಾಢ ನಿದ್ರೆಯಲ್ಲಿ ತುಂಬ ಸಂತೋಷ ಪಡ್ತಾರೆ ಯಾರೂ ಸರಿಯೇ. ಆದರೆ ಈ ಸುಷುಪ್ತಾವಸ್ಥೆಯಲ್ಲಿ ಅಜ್ಞಾನ ಆವರಿಸಿರುತ್ತೆ. ನಮಗೆ ಸ್ವಸ್ವರೂಪದಲ್ಲಿ ನಾವು ಸ್ಥಿತರಾಗಿರ್ತೇವೆ ಅನ್ನೋದು ಗೊತ್ತಿರೋದಿಲ್ಲ. ಯಾವಾತನು ಇದನ್ನು ತಿಳಿದು ಸಾಧನೆ ಮಾಡಿ 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 ಸಮಾಧಿ ಸ್ಥಿತಿಯಲ್ಲಿ ಸ್ಥಿತನಾಗಿ ನಿಂತರೆ ಅವನಿಗೆ ಗೊತ್ತಾಗತ್ತೆ ಇದು ಜೀವ ಬ್ರಹ್ಮೈಕ್ಯ ಸ್ಥಿತಿ ಅಂತ, ಇದೇ ಪರಮಾನಂದ ಅಂತ. ಹೀಗಾಗಿ ನಮ್ಮಲ್ಲಿರುವಂತಹ ಚೈತನ್ಯವೇ, ಪ್ರತಿಯೊಬ್ಬರಲ್ಲಿರಬಹುದಾದಂತಹ ಚೈತನ್ಯವೇ ಸತ್ ಚಿತ್ ಆನಂದ. ಯಾವಾಗ ನಾವು ಲೌಕಿಕವಾದ ಇಂದ್ರಿಯಗಳ ಆನಂದವನ್ನು ಬಿಟ್ಟು ಬ್ರಹ್ಮಾನಂದದ ಕಡೆಗೆ ಮುಖ ಮಾಡಿ ಅಂತರ್ಮುಖಿಗಳಾಗಿ ಸಾಧನೆಯನ್ನು ಆರಂಭ ಮಾಡ್ತೇವೆಯೋ ಕ್ರಮೇಣ ಆತನಿಗೆ ಅನುಭವಕ್ಕೆ ಬರುವಂಥದ್ದು ನಮ್ಮಲ್ಲಿರುವ ಚೈತನ್ಯವೇ ಸಚ್ಚಿತ್ತಾನಂದ ಸ್ವರೂಪ. ಸತ್ ಅಂದರೆ ಶಾಶ್ವತ, ಚಿತ್ ಅಂದರೆ ಕೇವಲ ಜ್ಞಾನ ಸ್ವರೂಪ, ಪ್ರಕಾಶ ಸ್ವರೂಪ, ಕಾಂತಿ ಸ್ವರೂಪ. ಮತ್ತು ಯಾವಾಗ ಈ ಎರಡನ್ನು ತಿಳಿತೇವೋ, ಅದು ಶಾಶ್ವತ, ಅದು ಜ್ಞಾನ ಸ್ವರೂಪ ಅಂತ ನಾವು ತಿಳಿಯುತ್ತೇವೆಯೋ ಆಗ ನಾವು ಹೊಂದುವಂಥದ್ದು ಸಹಜವಾದ ಆನಂದ, ಅದು ಶಾಶ್ವತವಾದ ಆನಂದ. ಆದ್ದರಿಂದ ಚೈತನ್ಯ ರೂಪಳಾದ ಶ್ರೀಮಾತೆಯು ಸಚ್ಚಿದಾನಂದ ರೂಪಿಣಿ ಅಂತ ಅನಿಸಿಕೊಂಡಿದ್ದಾಳೆ ಅಂತ. ಆತ್ಮೀಯರೇ, ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು, ನಮಸ್ಕಾರ.